ಆಹಾ, ಕೈಯಲ್ಲಿ ಮುಡ್ತಿದ್ರೆ ಪೀಸು ಹಂಗೆ ನೀಟಾಗಿ ಕಳ್ಸ್ಕೊಂಡ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿ ಕುಕ್ ಆಗೋಗಿದೆ. ಸೊ ಹಾಯ್ ಎಲ್ಲ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವು ಇವತ್ತು ರಾತ್ರಿ ಊಟಕ್ಕೆ ಬಂದಿದ್ದೀವಿ. ನಾರ್ಮಲಾಗಿ ಯಾವಾಗಲೂ ನಿಮಗೆ ಮಧ್ಯಾಹ್ನದ ಒಂದು ನಾನ್ ವೆಜ್ ಊಟ ತೋರಿಸ್ತಾ ಇದ್ದೆ. ನಾನ್ ವೆಜ್ ಊಟ ಮಾಡೋಕೆ ಹೋಗ್ತಿದ್ವಿ. KR ಪುರಮು ಭಟ್ರಳ್ಳಿ ಹತ್ರ ಇರೋ RTO ಆಫೀಸ್ ಹತ್ರ ಇರೋವಂಥ ಒಂದು ಸ್ಟ್ರೀಟ್ ಫುಡ್ಡು, ನಾನ್ ವೆಜ್ ಸ್ಟ್ರೀಟ್ ಫುಡ್ಡು. ಇಲ್ಲಿ ರಾತ್ರಿ 1 ಗಂಟೆವರೆಗೂ ನಾನ್ ವೆಜ್ ಊಟ ಸಿಗುತ್ತಂತೆ. 6:30-7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಇವರು ಮಿಡ್ ನೈಟ್ 1 ಗಂಟೆವರೆಗೂ ಇರ್ತಾರಂತೆ. ಸೊ ಕೇಳ್ಪಟ್ವಿ, ಅದಕ್ಕೋಸ್ಕರ ಟ್ರೈ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀವಿ. ಹೋಟ್ಲ್ ಹೆಸರು ಬಂದ್ಬಿಟ್ಟು ಮೇಘರಾಮ್ ಮನೆ ಊಟ ಪ್ಯೂರ್ ನಾಟಿ ಸ್ಟೈಲ್. ಊಟ ನಾಟಿ ಸ್ಟೈಲ್ ಮಾಡ್ಕೊಡ್ತಾರಂತೆ. ಸೊ ಹೋಗೋಣ, ಒಂದ್ರ ಹತ್ರ ಮಾತಾಡ್ಕೊಂಡು ಊಟನೂ ಟ್ರೈ ಮಾಡಿಕೊಂಡು ನಿಮ್ಗೆ ಸಿಗ್ತೀನಿ. ನಾಟಿ ಸ್ಟೈಲ್ ಅಂತೆ, ಸಕಲಾಗಿರುತ್ತಂತೆ. ಸೊ ನೀವು ಯಾರು ಸುತ್ತಮುತ್ತ KR ಪುರಂ ಕಡೆ ಇದ್ದರೆ, ಹೊಸಕೋಟೆ ಕಡೆ ಹೋಗ್ತಾ ಇದ್ದರೆ ಒಂದ್ಸರಿ ಟ್ರೈ ಮಾಡ್ಬೋದು. 1 ಗಂಟೆ ರಾತ್ರಿವರೆಗೂ ಇರುತ್ತಂತೆ ನಾನ್ ವೆಜ್ ಊಟ. ಸೊ ಲೊಕೇಶನ್ ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗ್ಬೋದು, ಚೆಕ್ ಮಾಡ್ಬೋದು, ಕನ್ಫ್ಯೂಷನ್ ಇಲ್ಲದೇ ಬರ್ಬೋದು. ನೀವು ಕೂಡ ಊಟ ಟ್ರೈ ಮಾಡ್ಬೋದು. ಹಾಂ, ಪೆಪ್ಪರೇ ಇದೆ. ಹೋಟೆಲ್ ಹೆಸರು ಮೇಘರಾಮ್ ಮನೆ ಊಟ ಪ್ಯೂರ್ ನಾಟಿ ಸ್ಟೈಲ್. ಏನೇನು ಸಿಗುತ್ತೆ ನಿಮ್ಮ ಹತ್ರ? ಸರ್, ನಮ್ಮ ಹತ್ರ ರೈಸ್ ಸಾಂಬಾರು ಸಿಗುತ್ತೆ, ತಲೆ ಮಾಂಸ, ಮಟನ್ ಬೋಟಿ ಸಿಗುತ್ತೆ, ಚಿಕನ್ ಫ್ರೈ, ಚಿಕನ್ ಮಸಾಲ, ಚಿಕನ್ ಡ್ರೈ ಇರುತ್ತೆ, ಲಿವರ್ ಮಸಾಲ, ಲಿವರ್ ಫ್ರೈ ಇರುತ್ತೆ, ಮಟನ್ ಇರುತ್ತೆ. ಸರ್, ವೆಜ್ಜು ಸಿಗುತ್ತೆ, ನಾನ್ ವೆಜ್ಜು ಸಿಗುತ್ತೆ. ಮತ್ತು ವಿತ್ ಪರೋಟ, ಆಮ್ಲೆಟು, ಚಪಾತಿ, ಬಾಯ್ಲ್ಡ್ ಎಗ್ಗು ಇದೆಲ್ಲ ಸಿಗುತ್ತೆ. ಏನು ಟೈಮಿಂಗ್ಸಲ್ಲಿ ಸರ್, ನಾವು 6:30 1 o'clock ಅಂತ ಇರ್ತೀವಿ ಸರ್. ನೈಟು 1 ಗಂಟೆವರೆಗೂ? 1 ಗಂಟೆವರೆಗೆ ಇರ್ತೀವಿ ಸರ್ ನಾವು. ಹೌದು. ಅಂದರೆ ರಾತ್ರಿ ಹೊತ್ತು ಊಟ? ರಾತ್ರಿ ಹೊತ್ತು ಊಟ, ರಾತ್ರಿ ನಾನ್ ವೆಜ್ ಊಟ? ಮನೆ ಊಟ, ಇದು ಪ್ಯೂರ್ ಮನೆ ಊಟ. ಹಾಂ, ಹೆಂಗೆ ಮಾಡ್ತೀರಾ ಮನೆ ಊಟ ಅಂದರೆ? ಸರ್, ಮನೆ ಊಟ ಮನೆಯಲ್ಲೇ, ನಾವೇನು ಹೋಟೆಲ್ ಏನು ಮಾಡಿಲ್ಲ, ಮನೆಯಲ್ಲೇ ಮಾಡ್ಕೊಂಬರೋದು. ಅಮ್ಮ ಮಸಾಲೆ ಎಲ್ಲ ರೆಡಿ ಮಾಡಿರ್ತಾರೆ, ಅದೆಲ್ಲ ನಾವು ಅಮ್ಮ ಮಾಡೋದು. ಇದು ಮಸಾಲೆ ಎಲ್ಲ ಮಸಾಲೆ ಎಲ್ಲ ಅಮ್ಮ ಮಾಡೋದು? ಹಾಂ, ಮನೆ ಸ್ಟೈಲ್? ಮನೆ ಸ್ಟೈಲ್, ಪ್ಯೂರ್ ನಾಟಿ ಸ್ಟೈಲ್. ಹಾಂ. ಏನು ರೇಟಲ್ಲಿ ಕೊಡ್ತೀವಿ ಸರ್? ಚೀಪ್ ಆ್ಯಂಡ್ ಬೆಸ್ಟ್ ಸರ್ ಇದು ಊಟ. ರೈಸ್ ಬಂದುಬಿಟ್ಟು 40 rupees ಪ್ಲೇಟು, ತಲೆ ಮಾಂಸ ಬಂದುಬಿಟ್ಟು 80 rupees, ಇದು ಬೋಟಿ 18, ಮತ್ತು ಚಿಕನ್ ಬಂದುಬಿಟ್ಟು 70 rupees. ಚಿಕನ್ ಫ್ರೈ ಒಂದೇ ರೇಟೆ, ಮಸಾಲ ಒಂದೇ ರೇಟೆ. ಚಿಕನ್ ಎಲ್ಲ ಒಂದೇ ರೇಟು. ಎಷ್ಟು? 70 rupees. 70 rupees. ಮಟನ್ ಬೋಟಿ, ಮಟನ್ ಎಲ್ಲ 80 rupees. ಲೊಕೇಶನ್ ಏನು ಸರ್? ಲೊಕೇಶನ್ನು ಭಟ್ರಳ್ಳಿ RTO ಆಫೀಸ್ ಸರ್. RTO ಆಫೀಸ್ ಪಕ್ಕದಲ್ಲಿ ಇಂದಿರಾ ಕ್ಯಾಂಟೀನ್ ಮುಂದೆ ಆಪೋಸಿಟ್. ಹೌದು. ರಜೆ ಎಲ್ಲ? ರಜೆ ಏನಿಲ್ಲ ಸರ್, ಎಲ್ಲ ಇರ್ತೀರಾ? ಎಲ್ಲ ಎವ್ರಿಡೇ ಇರ್ತೀವಿ ಸರ್. ಸೂಪರ್ ಸರ್. ಹಾಂ, ಇದು ವೆಜ್ ಸಾಂಬಾರು, ನುಗ್ಗೆಕಾಯಿ ಸಾರು. ನುಗ್ಗೆಕಾಯಿ ಸಾಂಬಾರು? ಹಾಂ, ನುಗ್ಗೆಕಾಯಿ ಸಾರು. ಇದು ಏನು ಚೇಂಜ್ ಆಗುತ್ತೆ ಡೈಲಿ? ಸರ್, ಚೇಂಜ್, ದಿನಕ್ಕೆ ಒಂದೊಂದು ಸಾಂಬಾರು. ದಿನಕ್ಕೆ ಒಂದೊಂದು ಸಾಂಬಾರು, ಫುಲ್ ಎಲ್ಲ ನುಗ್ಗೆಕಾಯಿ. ಇದು ರಾಗಿ ಬಾಲ್, ರಾಗಿ ಮುದ್ದೆ ಸರ್, ಮುದ್ದೆ. ಇದು ನಾಟಿ, ಇದು ಸರ್ ಮೊಟ್ಟೆ ಕೋಳಿ ಸಾರು. ಮೊಟ್ಟೆ ಕೋಳಿ ಸಾರು ಪ್ಯೂರ್ ನಾಟಿ ಸ್ಟೈಲ್. ಇದು ಸೂಪರ್ ಟೇಸ್ಟ್ ಇರುತ್ತೆ ಇದು. ಹಾಂ, ಮಸಾಲೆ. ಇದು ಚಿಕನ್ ಫ್ರೈ ಸರ್. ಇದು ಫ್ರೈ ಲೈಟಾಗಿ ಗ್ರೇವಿ ಇರುತ್ತೆ, ವಿತ್ ಪೆಪ್ಪರು. ಲೈಟ್ ಗ್ರೇವಿ. ಪರೋಟಗೆ ಎಕ್ಸಲೆಂಟ್ ಆಗಿರುತ್ತೆ ಸರ್, ಸೂಪರ್ ಇರುತ್ತೆ. ಇದು ಮುದ್ದೆ. ಇದು ಮಟನ್ ಬೋಟಿ ಸರ್. ಇದು ಮಟನ್ ಬೋಟಿ ನಾವೆಲ್ಲ ಗುರುಪಟ್ಲಿದ್ದು ಹಾಕೋದು. ನಾವು ಗುರುಪಟ್ಲಿದ್ದು ಹಾಕೋದು. ಅಲ್ಲಿದ್ದು ನಾವು ಗುರುಪಟ್ಲಿ ತೊಗೊಂಡೇ ಬರೋದು. ಅಲ್ಲಿದ್ದು ನಾವೇ ತಂದು ಮಾಡೋದು, ನಾವೆಲ್ಲ ತೊಳೆಯೋದು ಕೂಡ ನೀಟಾಗಿ ಮನೆಯಲ್ಲೇ. ಹಾಂ, ಇದು ಲಿವರು. ಚಿಕನ್ ಲಿವರು, ಮೊಟ್ಟೆ ಕೋಳಿದು. ಮೊಟ್ಟೆ ಇದು ನೋಡಿ. ಇದು ತಲೆ ಮಾಂಸ ಸರ್. ಗುರುಪಟ್ಲಿದೆ ನಾವು ಹಾಕೋದು, ಕುರಿದು ಹಾಕಲ್ಲ, ಗುರುಪಟ್ಲಿದೆ ಹಾಕೋದು ನಾವು. ಅಂದರೆ ಕುರಿ ಟಗರುವುದು, ಗಂಡು ಟಗರುವುದು ಹಾಕೋದು. ಪಟ್ಲಿದು ತಲೆ ಮಾಂಸ. ಮತ್ತು ರಸಮ್ ಇರುತ್ತೆ. ಇವು ಸೂಪರಾಗಿರುತ್ತೆ ಸರ್, ನಾಟಿ ಸ್ಟೈಲ್ ಮನೆ. ಹಾಂ, ರಸಮ್ಮು. ಸರ್, ತುಂಬ ಚೆನ್ನಾಗಿತ್ತು. ನಾವು ಮೊದಲಿಂದ ಹೋಟ್ಲ್ ಓಪನ್ ಆದಾಗಿಂದ ಇಲ್ಲೇ ಬರ್ತಾಯಿದ್ದೀವಿ. ಒಳ್ಳೆ ಊಟ, ಮನೆ ಊಟ ಹೆಂಗೆ ತಿಂತೀವೋ ಹಂಗೆ ಅದೇ ಥರ ಇರುತ್ತೆ. ಒಳ್ಳೆ ರೆಸ್ಪಾನ್ಸ್ ಐತೆ.
ಏನೇನು ಚೆನ್ನಾಗಿ ಮಾತಾಡ್ತಾರೆ. ಕಸ್ಟಮರ್ ಜೊತೆ ಒಳ್ಳೆ ರೆಸ್ಪಾಂಡ್ ಆಯಿತು ಸರ್. ಊಟ ಮಾತ್ರ ಸಖತ್ತಾಗಿರುತ್ತೆ ಸರ್. ಏನು ನಿಮಗೆ ಇದು ಬಂದರೆ ಜಾಸ್ತಿ ಯಾವ್ದು ಇಷ್ಟ? ನಮಗೆ ಚಿಕನ್ನು, ಬೋಟಿ, ಚಿಕನ್ ಫ್ರೈ ಮತ್ತು ಮುದ್ದೆ, ಅನ್ನ ಸಾಂಬಾರು ಚೆನ್ನಾಗಿರುತ್ತೆ ಸರ್. ರಸಮ್ ಮಾತ್ರ ಸಖತ್ತಾಗಿರುತ್ತೆ ಸರ್. ಮನೇಲಿ ಯಾವ ಥರ ಮಾಡ್ತಾರೋ ಅದೇ ಥರ ಮಾಡ್ತಾರೆ ಇಲ್ಲ ಸರ್. ಓಕೆ. ಮುದ್ದೆನಾ? ಒಂದು ಪ್ಲೇಟಾ? ಎಷ್ಟನ್ನದು? 120 ಇಲ್ಲೇನಾ? 120. ಹಾಂ, ಲಿವರ್ ಹಾಕ್ಬಿಟ್ರೆ ಲಿವರ್ ಇದೆ, ಇದರಲ್ಲಿ ಇರಲ್ಲ ಬಿಡಿ. ಓಕೆ. ಲಿವರ್ ಫ್ರೈಯಾ? ಅಣ್ಣ ನಿಮ್ಮ ಊಟ ಎಲ್ಲ ಓಕೆ. ಹಾಂ, ಕವರ್ ಮಾತ್ರ ನೆಕ್ಸ್ಟ್ ಟೈಮಿಂದ ದಯವಿಟ್ಟು ಸ್ವಲ್ಪ ಯೂಸ್ ಮಾಡಿಬಿಡಿ. 100%. ಬಾಳೆ ಗಿಳೆ ಏನಾದರೂ ಹಾಕ್ಕೊಳ್ಳಿ. ಶೂರ್, 100%. ನಮ್ಮದು ಒಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ. ಹಾಂ, ಥ್ಯಾಂಕ್ ಯು. ಏನು ಬೇಕು? 3 ಮುದ್ದೆ ಕೊಡಿ. ಪಾರ್ಸಲಾ? ಹೌದು. ಆನಿಯನ್ ಕೊಡಿ. ಹಾಂ, ಸೂಪರಾಗೈತೆ ನಾವು ಊಟ. ಭಟ್ರಲ್ಲಿ ಆಟೋ ಆಫೀಸ. ಊಟ ಮುದ್ದೆ, ಮಟನ್ ಬೋಟಿ ಸಿಗುತ್ತೆ, ಪರೋಟ ಸಿಗುತ್ತೆ, ಚಪಾತಿ ಸಿಗುತ್ತೆ, ಎಲ್ಲ ಬಿಸಿ ಬಿಸಿ ಎಲ್ಲ ಹೋಮ್ ಫುಡ್ಡು ಸಿಗುತ್ತೆ. ಚೆನ್ನಾಗಿದೆ ಎಲ್ಲ. ರೈಸು, ಅನ್ನ ಸಾಂಬಾರು, ವೆಜ್ಜು ಸಿಗುತ್ತೆ, ನಾನ್ ವೆಜ್ಜು ಸಿಗುತ್ತೆ. ಎಲ್ಲ ಬಿಸಿ ಬಿಸಿನೇ, ಎಲ್ಲ ಮನೆಯಿಂದ ಮಾಡ್ಕೊಂಡು ಬರೋದು. ಎಲ್ಲ ಸೂಪರಾಗಿದೆ ಅಣ್ಣ. ಆ್ಯಕ್ಚುಲಿ ನಾವು ನಾರ್ಮಲಾಗಿ ಎಲ್ಲ ಕಡೆ ಹೋದರೆ ನಾನ್ ವೆಜ್ ಸ್ಟ್ರೀಟ್ ಫುಡ್ಗೆ ಬೋಟಿ, ತಲೆ ಮಾಂಸ ಇದನ್ನೇ ಟ್ರೈ ಮಾಡೋದು ಜಾಸ್ತಿ ನಾರ್ಮಲಾಗಿ. ಬಟ್ ಇಲ್ಲಿ ಚಿಕನ್ ಫ್ರೈ ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ಅವ್ರು ಪ್ರತಿ ಸರಿನೂ ಚಿಕನ್ ಫ್ರೈನ ಕಸ್ಟಮರ್ಗೆ ಕೊಡೋ ಟೈಮಲ್ಲಿ ಆ ಘಮ ಏನಿದೆಯಲ್ಲ ಸಾಕಾತ್ ಇಷ್ಟ ಆಗ್ತಿತ್ತು. ಆಮೇಲೆ ಒಂದೊಂದು ಟೈಮ್ಗೂ ಟೆಂಪ್ಟಿಂಗಾಗಿ ಕಾಣ್ತಿತ್ತದು ಚಿಕನ್ ಫ್ರೈ. ಯಾಕೆ ಟೆಂಪ್ಟಿಂಗ್ ಆಗಿತ್ತು ಅಂತಂದರೆ ತೋರಿಸ್ತೀನಿ ನೋಡಿ. ಸೊ ಸಿಕ್ಕಾಪಟ್ಟೆ ಗ್ರೇವಿ ತಿಕ್ಕಾಗಿದೆ, ಆಮೇಲೆ ಬೇಜಾನ್ ಮಸಾಲೆ ಎಲ್ಲ ರುಬ್ಬಿ ಹಾಕಿದ್ದಾರೆ. ಆಮೇಲೆ ಪೀಸು ಅಷ್ಟೇ ಸಾಕಾದಾಗಿ ಕುಕ್ಕಾಗಿದೆ. ಆಹಾ, ಕೈಯಲ್ಲಿ ಮುಡ್ತಿದ್ರೆ ಪೀಸು ನನಗೆ ನೀಟಾಗಿ ಕಳ್ಸ್ಕೊಂಡ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿ ಕುಕ್ಕಾಗೋಗಿದೆ. ಪರೋಟಾಗಂತೂ ಸಾಕಾತ್ ಕಾಂಬಿನೇಷನ್ ಆಗಿರುತ್ತೆ. ಪರೋಟಾನ ಚೆನ್ನಾಗಿ ಬೇಯಿಸಿ ಸ್ವಲ್ಪ ಗರಿ ಗರಿಯಾಗಿದೆ ಮೇಲ್ಗಡೆ ಲೇಯರ್ ಮಾತ್ರ ಪರೋಟ. ಚಿಕನ್ ಪೀಸ್ನಾಗ ಎತ್ಕೊಂಡು ಚಿಕನ್ ಗ್ರೇವಿ ಜೊತೆ ತಿಂತಿದ್ರೆ ಮಾತ್ರ ಸ್ವರ್ಗ. ಬಾಯಲ್ಲಂತೂ ನೀರು ಬರುತ್ತೆ ಪ್ರತಿ ಬೈಟಲ್ಲೂ ತಿಂತಾಯಿದ್ರೆ. ಬೈಟ್ ಎತ್ಕೊಂಡ ತಕ್ಷಣ ಸೂಪರಾಗಿದೆ. ಬೆಸ್ಟ್ ಕಾಂಬಿನೇಷನ್ಗಳು. ಗ್ರೇವಿನೂ ಅಷ್ಟೇ ಸಖತ್ ಕನ್ಸಿಸ್ಟೆನ್ಸಿ ಇದೆ, ತಿಕ್ಕಾಗಿರೋದಕ್ಕೆ. ಪರೋಟಾಗೆ ಸಖತ್ತಾಗಿ ಹೊಂದ್ಕೊಂಡಿದೆ. ಚಪಾತಿನೂ ಸಿಕ್ಕಿದೆ, ಚಪಾತಿ ತೊಗೋಬೋದು. ಚಿಕನ್ ಫ್ರೈ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ಮಸಾಲೂ ಅಷ್ಟೇ ಮೈಲ್ಡಾಗಿ ಒಳ್ಳೆ ರುಚಿ ಕೊಡುತ್ತೆ ಬಾಯಿಗೆ. ಪೀಸ್ ಎತ್ಕೊಂಡು ಪೀಸ್ ಜೊತೆ ಪರೋಟ ಜೊತೆ ಗ್ರೇವಿ ಜೊತೆ ತಿಂತಿದ್ರೆ ಒನ್ ಮೋರ್ ಅಂತ ಹೇಳಬೇಕು, ಅಷ್ಟು ಚೆನ್ನಾಗಿದೆ. ಇಲ್ಲಿನೂ ಬೇಜಾನ್ ಐಟಮ್ ಸಿಗುತ್ತಂತೆ. ಸೊ ಬಂದರೆ 1 ಗಂಟೆ ರಾತ್ರಿವರೆಗೂ ನಿಮಗೆ ನಾನ್ ವೆಜ್ ಐಟಮ್ ಸಿಗುತ್ತೆ. ಸಂಜೆ 6 ಗಂಟೆಯಿಂದ ರಜಾ ಗಿಜಾ ಎಲ್ಲ ಏನೂ ಇಲ್ಲ. ಯಾರಾದ್ರೂ KR ಪುರಮು ಹೊಸಕೋಟೆ ಕಡೆ ಇದ್ದರೆ ಹೋಗ್ತಾಯಿದ್ರೆ ಒಂದು ವಿಸಿಟ್ ಹಾಕ್ಬೋದು ನೀವು ಆರಾಮಾಗಿ. ಒಳ್ಳೆ ನಾಟಿ ಸ್ಟೈಲಲ್ಲಿ ಸಕ್ಕತ್ತಾಗಿ ಮಸಾಲೆ ಎಲ್ಲ ಹಾಕಿ ಮಾಡಿಕೊಡ್ತಿದ್ದಾರೆ ಅಂತೆ. ಸೊ ಮನೆ ಊಟ. ಸೊ ಜನ ಎಲ್ಲ ಹೇಳ್ತಿದ್ದೇನೆಂದರೆ ಸರ್ ಮನೇಲಿ ಏನು ತಿಂತೀವಲ್ಲ ಅದೇ ಥರ ಮಸಾಲೆ ಹಾಕಿ ಮಾಡಿಕೊಡ್ತಾರೆ, ಮನೆ ಊಟನೇ ಅಂತ ಹೇಳ್ತಿದ್ರು. ಫಸ್ಟ್ ಕ್ಲಾಸ್ ಆಗಿದೆ ಚಿಕನ್ ಕ್ವಾಲಿಟಿ ಮತ್ತು
ಪರೋಟ ಕಾಂಬಿನೇಷನು. ಚಿಕನು ಅಷ್ಟೇ ತಿಂತಾಯಿದ್ರೆ ಚೆನ್ನಾಗಿದೆ ಪೀಸ್ಗಳೆಲ್ಲ. ಬನ್ನಿ ಟ್ರೈ ಮಾಡಿ ನೀವು ಅಂತ ಇಲ್ಲೇ ತೋರ್ಸಂಗೆ ವೀಡಿಯೋನ ಮುಗಿಸ್ತಾ ಇದ್ದೀವಿ. ನೀವೇನು ತಗೊಂಡಿದ್ದೀರಿ? ನೀವು ಚಿಕನೇ ತಗೊಂಡಿದ್ದೀರಾ? ಚಿಕನ್ ಫ್ರೈ ಪರೋಟ ನಮ್ಮ ಕಾಂಬಿನೇಷನೇ ತಗೊಂಡಿದ್ದಾರೆ ಇವರು. ಮತ್ತು ಬೋಟಿ ಚೆನ್ನಾಗಿದೆ. ಹೌದಾ? ಹಾಂ ಬೋಟಿ ಚೆನ್ನಾಗಿದೆ. ರೆಗ್ಯುಲರಾಗಿ ಬರ್ತೀರಾ ನೀವು? ರೆಗ್ಯುಲರ್ಗೆ ಬರ್ತೀವಿ. ಕೇಳಿ ನೋಡಿ ಅವ್ರನ್ನೇ. ಸೂಪರಾಗಿದೆ ಚಿಕನ್ ಫ್ರೈ ಮಾತ್ರ. ಎಂಜಾಯ್. ಬಾಯ್ ಬಾಯ್. ಬನ್ನಿ ನೀವು ಕೂಡ ಟ್ರೈ ಮಾಡಿ. ಇಂಥ ವೀಡಿಯೋನ ಹೆಚ್ಚು ಶೇರ್ ಮಾಡಿ. ಯಾಕಂದರೆ ಒಂದು ಗಂಟೆ ರಾತ್ರಿ ಹೋಗಿ ನಾನ್ ವೆಜ್ ಸ್ಟ್ರೀಟ್ ಫುಡ್ ಎಲ್ಲೂ ಸಿಗೋಲ್ಲ. ನಾರ್ಮಲಾಗಿ ಸ್ಟ್ರೀಟ್ ಫುಡ್ ಅಂದರೆ ಬರೀ ಮಧ್ಯಾಹ್ನ ಮಾತ್ರ ಇರುತ್ತೆ, ರಾತ್ರಿ ಹೊತ್ತು ಸಿಗೋದೇ ಇಲ್ಲ. ಸೊ ಇಲ್ಲಿ ರಾತ್ರಿ 1 ಗಂಟೆವರೆಗೂ ಸಿಗ್ತಿದೆ. ಶೇರ್ ಮಾಡಿ ಎಲ್ರಿಗೂ ಆದಷ್ಟು ಈ ವಿಡಿಯೋನ. ಯಾರಿಗೆ ನೆಸೆಸರಿ ಇದೆ ಅವರು ಬರ್ಬೋದು, ಟ್ರೈ ಮಾಡ್ಬೋದು. ಬಾಯ್ ಬಾಯ್. ನಾಳೆ 5 ವರ್ಷ